ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಎರಡನೇ ಅವಧಿ. ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಎನ್ವೈರನ್ಮೆಂಟಲ್ ಆ್ಯಕ್ಟ್ಸ್ ಆರ್ ಲೆಜಿಸ್ಲೇಷನ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತದ ಸಂವಿಧಾನದ ಪ್ರಕಾರ ಪರಿಚ್ಛೇದ 48A ಸ್ಟೇಟ್ಸ್ ದ ಪ್ರೊಟೆಕ್ಷನ್ ಆಫ್ ದಿ ಕಂಟ್ರೀಸ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ಅರಣ್ಯ ಸಂಪತ್ತು, ವನ್ಯಜೀವಿ ಸಂಪತ್ತನ್ನು ಸಂರಕ್ಷಣೆ ಮಾಡುವ ಎಲ್ಲ ರಾಜ್ಯಗಳು ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿವೆ. ಆರ್ಟಿಕಲ್ 51AG ಪ್ರೊಟೆಕ್ಟಿಂಗ್ ಆ್ಯಂಡ್ ಇಂಪ್ರೂವಿಂಗ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ವೈಲ್ಡ್ ಲೈಫ್. ಭಾರತದ ಸಂವಿಧಾನ 51AG ಪರಿಚ್ಛೇದದ ಪ್ರಕಾರ ನೈಸರ್ಗಿಕ ಸಂಪನ್ಮೂಲಗಳು, ವನ್ಯಜೀವಿ ಸಂಪತ್ತನ್ನು ಸಂರಕ್ಷಣೆ ಮಾಡುವುದು. ಆರ್ಟಿಕಲ್ 21 ರೈಟ್ ಟು ಲೈಫ್ ಪರಿಚ್ಛೇದ 21ರ ಪ್ರಕಾರ ಪ್ರತಿಯೊಂದು ಜೀವಿಯು ಭೂಮಿಯ ಮೇಲೆ ಜೀವಿಸುವ ಹಕ್ಕನ್ನು ಪಡೆದುಕೊಂಡಿವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಬೇಕು. ಕಳೆದ ಕೆಸೆಟ್ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನವನ್ನು ಮಾಡಿದಾಗ ನಮಗೆ ಆರ್ಟಿಕಲ್ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ. ಸೊ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದಪ್ಪ ಅಂದರೆ, ಆರ್ಟಿಕಲ್ 48A ಏನನ್ನು ಹೇಳ್ತದೆ, ಆರ್ಟಿಕಲ್ 51AG ಏನನ್ನು ಹೇಳ್ತದೆ, ಆರ್ಟಿಕಲ್ 21 ಏನು ಹೇಳ್ತದೆ. ಸೊ ಇಲ್ಲೇ ಈ ಪರಿಚ್ಛೇದಗಳು ಪರಿಸರದ ಕಾಯ್ದೆಗಳಿಗೆ ಅನುಗುಣವಾಗಿರ್ತವೆ. ಆರ್ಟಿಕಲ್ 48, 51 ಆ್ಯಂಡ್ 21. ಸೊ ಎನ್ವೈರನ್ಮೆಂಟಲ್ ಲೆಜಿಸ್ಲೇಷನ್ಸ್, ಇದನ್ನೇ ನಾನು ಮುಂದುವರಿದ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ. ದ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1974, ಜಲ ಮಾಲಿನ್ಯದ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 1974. ದ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980, ಅರಣ್ಯ ಸಂರಕ್ಷಣಾ ಕಾಯ್ದೆ 1980. ದ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್, ವಾಯು ಮಾಲಿನ್ಯದ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 1981. ದ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಪರಿಸರ ಸಂರಕ್ಷಣಾ ಕಾಯ್ದೆ 1986. ಪಾಲಿಸಿ ಸ್ಟೇಟ್ಮೆಂಟ್ ಆನ್ ಅಬೆಟ್ಮೆಂಟ್ ಆಫ್ ಪೊಲ್ಯೂಷನ್ 1992, 1992ರ ಮಾಲಿನ್ಯ ಶಮನಗೊಳಿಸುವ ನೀತಿ. ನ್ಯಾಷನಲ್ ಪಾಲಿಸಿ ಆನ್ ಎನ್ವೈರನ್ಮೆಂಟ್ ಇನ್ ಇಂಡಿಯಾ, ರಾಷ್ಟ್ರೀಯ ಪರಿಸರ ನೀತಿ 2004. ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ 1972, ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ 1972. ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ 2008. ಆತ್ಮೀಯ ಪರೀಕ್ಷಾರ್ಥಿಗಳೇ, ನೀವು ಈ ಅಂಶಗಳನ್ನು ಸೂಕ್ಷ್ಮವಾಗಿ ಸ್ವಲ್ಪ ಗಮನವನ್ನು ನೀಡಬೇಕಾಗತ್ತೆ ನಾವು ಇಲ್ಲೇ. ಸೊ ಕಳೆದ ಅವಧಿಯಲ್ಲಿ ಕೆಸೆಟ್ ಪ್ರಶ್ನೆ ಪತ್ರಿಕೆಯನ್ನು ನಾವು ಅವಲೋಕನವನ್ನು ಮಾಡಿಕೊಂಡಾಗ ಈ ಆ್ಯಕ್ಟ್ ರಿಲೇಟೆಡ್ಡು ನಮಗೆ ಎಷ್ಟು 2 ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ. ಸೊ ಈ ಆ್ಯಕ್ಟ್ಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಂಡು ಅಭ್ಯಾಸವನ್ನು ಮಾಡಿದರೆ ಮುಂದಿನ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಸಾಧಿಸಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಲೆಟ್ ಅಸ್ ನೌ ವಿ ವಿಲ್ ಡಿಸ್ಕಸ್ ಟು ಒನ್ ಬೈ ಒನ್. ದ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1981, ವಾಯು ಮಾಲಿನ್ಯದ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 1981. ಸೊ ಇಲ್ಲೇ ನೀವು ಗಮನಿಸಬೇಕು, ಏರ್ ಪೊಲ್ಯೂಟೆಂಟ್ ಅಂದರೆ ವಾಯುವಿನ ಮಲಿನಕಾರಕಗಳು ಮಾನವನ ಜೀವನದ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ದುಷ್ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ. ಸೊ ಆ ಮಲಿನಕಾರಕಗಳು ಯಾವ್ಯಾವ ಇರ್ತಾವೆ ಅಂತಂದರೆ, ಸಚ್ ಆ್ಯಸ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸಸ್. ಸೊ ಅವು ಲಿಕ್ವಿಡ್ನಲ್ಲಿ ಇರ್ಬೋದು, ಗ್ಯಾಸಸ್ನಲ್ಲಿ ಇರ್ಬೋದು, ಸಾಲಿಡ್ ರೂಪದಲ್ಲಿ ಕೂಡ ಇರ್ಬೋದು. ಸೊ ಇಲ್ಲೇ ದ ಏರ್ ಪೊಲ್ಯೂಟೆಂಟ್ ಮೀನ್ಸ್ ಎನಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸಸ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಇನ್ ಸಚ್ ಕಾನ್ಸಂಟ್ರೇಷನ್ ಆಸ್ ಮೇ ಬಿ ಆರ್ ಟೆಂಡ್ ಟು ಬಿ ಇಂಜುರಿಯಸ್ ಟು ಹ್ಯೂಮನ್ ಬೀಯಿಂಗ್ಸ್. ಪ್ರಿವೆಂಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಏರ್ ಪೊಲ್ಯೂಷನ್ಸ್, ಒನ್ ಆಫ್ ದಿ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದಿ ಏರ್ ಆ್ಯಕ್ಟ್. ಇದು ವಾಯುವಿನ ಕಾಯ್ದೆಯ ಒಂದು ಪ್ರಮುಖ ಗುರಿಯಾಗಿರ್ತಕ್ಕಂಥದ್ದು. ಪ್ರಿವೆಂಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಏರ್ ಪೊಲ್ಯೂಷನ್ಸ್. ಸೊ ಅಂದರೆ ವಾಯು ಮಾಲಿನ್ಯವನ್ನು ಸಂರಕ್ಷಣೆ ಮಾಡುವುದು, ಕಂಟ್ರೋಲಿಂಗ್ ಮಾಡ್ತಕ್ಕಂಥ ಒಂದು ಗುರಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಕಾಯ್ದೆಯಾಗಿರ್ತದೆ. ಮೇಂಟೈನಿಂಗ್ ಏರ್ ಕ್ವಾಲಿಟಿ, ವಾಯುವಿನ ಗುಣಾತ್ಮಕತೆಯನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಇದರದೊಂದು ಉದ್ದೇಶ ಕೂಡ ಹೌದು. ದ ಎಸ್ಟಾಬ್ಲಿಷ್ ಏರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್. ಸೊ ಆತ್ಮೀಯ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಇಲ್ಲಿ ಹೀಗೂ ಕೂಡ ಕೇಳ್ಬೋದು. CPCBS ಆ್ಯಂಡ್ SPCBS, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್
ಇದು ಭಾರತದ ಸಂವಿಧಾನ ಪರಿಚ್ಛೇದ 2 ಮತ್ತು 3ರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಮಂಡಳಿಗಳನ್ನು ನಾವು ಭಾರತದ ಸಂವಿಧಾನದಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಇದ್ರದ್ದು ಏನು ಉದ್ದೇಶಪ್ಪ ಅಂತಂದರೆ ಬೋರ್ಡ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು, ಸ್ಥಾಪನೆಯನ್ನು ಮಾಡ್ತಕ್ಕಂಥ ಒಂದು ಪ್ರಮುಖ ಗುರಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಕಾಯ್ದೆಯಾಗಿರುತ್ತದೆ. ಸೊ ನೆಕ್ಸ್ಟ್ ಒನ್, ದ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಪರೀಕ್ಷಾ ದೃಷ್ಟಿಯಿಂದ 1986ರ ಕಾಯ್ದೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ದಿಸ್ ಆ್ಯಕ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ನವಂಬರ್ 19th, 1986. ಪರೀಕ್ಷೆಯಲ್ಲಿ ಹೀಗೂ ಕೇಳ್ಬೋದು ಅಭ್ಯರ್ಥಿಗಳೇ, ಈ ಕಾಯ್ದೆಯು ಯಾವಾಗ ಜಾರಿಗೆ ಬಂತು, ಡೇಟ್ ಹಿಡ್ಕೊಂಡು ಇಶ್ವಿಯೂ ಕೂಡ ಕೇಳ್ಬೋದು. ಇಲ್ಲೇ ಡೇಟನ್ನು ಏನು ಮಾಡ್ಬೋದು, ನವಂಬರ್ 19th ಅಂತ ಕೇಳ್ಬೋದು, ನವಂಬರ್ 20th ಅಂತ ಕೇಳ್ಬೋದು, ನವಂಬರ್ 21st, ನವಂಬರ್ 22nd. ಸೊ ಇಶ್ವಿಯಲ್ಲಿ 1986, 1987, 1988, 1999 ಹೀಗೂ ಕೂಡ ಕೇಳ್ತಾ ಹೋಗ್ಬೋದು. ಈ ಎಲ್ಲ ಪ್ರಮುಖ ಕಾಯ್ದೆಗಳ ಇಶ್ವಿಗಳನ್ನು ನಾವು ನೆನಪಿಟ್ಟುಕೊಳ್ಳೋದು ಅತ್ಯಂತ ಪ್ರಾಮುಖ್ಯತೆವಾಗಿರ್ತಕ್ಕಂಥ ವಿಷಯ. ವೇರ್ ಆಸ್ ದ ಡಿಸಿಷನ್ಸ್ ವೇರ್ ಟೇಕನ್ ಅಟ್ ದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದ ಹ್ಯೂಮನ್ ಎನ್ವೈರ್ಮೆಂಟ್ ಹೆಲ್ಡ್ ಆಟ್ ಸ್ಟಾಕ್ಹೋಮ್ ಇನ್ ಜೂನ್ 1972. ಅಂದರೆ ಇಲ್ಲೇ ಒಂದು ಸ್ಟಾಕ್ಹೋಮ್ನಲ್ಲಿ ವಿಶ್ವ ಪರಿಸರ ಅಂದರೆ ವಿಶ್ವ ಮಾನವ ಪರಿಸರ ಸಮ್ಮೇಳನವನ್ನು ಹಮ್ಮಿಕೊಳ್ತಾ ಹೋಗುತ್ತೆ. ಸೊ ಅದರಲ್ಲಿ ಭಾರತ ದೇಶವು ಪಾರ್ಟಿಸಿಪೇಟ್ ಮಾಡಿದ್ದರಿಂದ ಅದಕ್ಕೆ ಅನುಗುಣವಾಗಿ ಈ ಕಾಯ್ದೆಯನ್ನು ಜಾರಿಗೆ ತರ್ತಾ ಹೋಗುತ್ತೆ. ಎಸ್ಟಾಬ್ಲಿಷಿಂಗ್ ಎನ್ವೈರ್ಮೆಂಟಲ್ ಲ್ಯಾಬ್ರೋಟರೀಸ್, ದಿಸ್ ಈಸ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದಿ ಏರ್ ಆ್ಯಕ್ಟ್. ಅಂದರೆ ಲ್ಯಾಬ್ರೋಟರೀಸ್ಗಳನ್ನು ಏನು ಮಾಡೋದು, ಸ್ಥಾಪನೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಒಳಗೊಂಡಿರ್ತಕ್ಕಂಥ 1986 ಆ್ಯಕ್ಟ್. ದ ಪ್ರೊಟೆಕ್ಟ್ ದ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಇನ್ ದ ಕಂಟ್ರಿ. ಅಂದರೆ ಇಲ್ಲೇ ಫಾರೆಸ್ಟ್, ಅರಣ್ಯ, ವನ್ಯಜೀವಿ ಸಂಪತ್ತನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಪ್ರಮುಖ ಗುರಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಹಾಗಾದರೆ ಎನ್ವೈರ್ಮೆಂಟಲ್ ಆ್ಯಕ್ಟ್. ಸೊ ಈ ಪರಿಸರ ಕಾಯ್ದೆ ಹಾಗಾದರೆ ಏನು ಮಾಡುತ್ತಪ್ಪ ಅಂದರೆ ಫಾರೆಸ್ಟ್ ಅಂದರೆ ಅರಣ್ಯ ಸಂಪತ್ತನ್ನು, ವೈಲ್ಡ್ ಲೈಫ್ ವನ್ಯಜೀವಿ ಸಂಪತ್ತನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಗುರಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಕಾಯ್ದೆಯ ಒಂದು ಪ್ರಮುಖ ಗುರಿ ಅಂತ ಕರಿತೀವಿ. ಎಸ್ ನೆಕ್ಸ್ಟ್ ಒನ್, ದ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1974. ಜಲ ಮಾಲಿನ್ಯದ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 1974. ದಿಸ್ ಆ್ಯಕ್ಟ್ ಪ್ಯೂರ್ಲಿ ಕನ್ಸಿಡರ್ಡ್ ಟು ಇನ್ ಏರ್ ಪೊಲ್ಯೂಷನ್ಸ್. ಅಂದರೆ ಅದು ಏರ್ ಆ್ಯಕ್ಟು ವಾಯು ಮಾಲಿನ್ಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ಸೊ ಇಲ್ಲೇ ವಾಟರ್ ಆ್ಯಕ್ಟ್, ಸಮ್ ಟೈಮ್ ವಿ ಹ್ಯಾವ್ ಕಾಲ್ಡ್ ವಾಟರ್ ಆ್ಯಕ್ಟ್ 1974. ಸೊ ಪ್ರಶ್ನೆ ಹೀಗೂ ಬರ್ಬೋದು ಕನ್ಫ್ಯೂಷನ್ ಮಾಡಲಿಕ್ಕೆ, 1980ರ ಕಾಯ್ದೆಯ ಹೆಸರನ್ನು ಹೇಳಿ, 1974ರ ಕಾಯ್ದೆಯ ಹೆಸರನ್ನು ಹೇಳಿ ಹೀಗೂ ಕೇಳ್ಬೋದು. ಅಲ್ಲೇ ಡೇಟನ್ನು ಕೂಡ ಮೆನ್ಷನ್ ಮಾಡ್ಬೋದು ಪರೀಕ್ಷಾರ್ಥಿಗಳೇ. ಸೊ ಆ ದೃಷ್ಟಿಯಿಂದ ಇಟ್ಟುಕೊಂಡು ನಾವು ಎಲ್ಲ ಕಾಯ್ದೆಗಳ ಒಂದು ಇಶ್ವಿಗಳನ್ನು, ಡೇಟ್ಗಳನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ದ ಫಾಲೋಯಿಂಗ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ರಿಸೀವ್ಡ್ ದ ಅಸೆಂಟ್ ಆಫ್ ದ ಪ್ರೆಸಿಡೆಂಟ್ ಆನ್ ದ 17th December 1974. ಸೊ ಭಾರತದ ಪ್ರೆಸಿಡೆಂಟ್ ಸೊ ಇದನ್ನು ಯಾವಾಗ ರಿಸೀವ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ 17th December 1974. 17th ಅಂದರೆ ಡಿಸೆಂಬರ್ 7, 1974ರಲ್ಲಿ ಇದನ್ನು ರಿಸೀವ್ಡ್ ಮಾಡಿಕೊಂಡು ಹಾಗಾದರೆ ಜಾರಿಗೆ ತರ್ತಾರೆ ಈ ಆ್ಯಕ್ಟನ್ನು. ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ವಾಟರ್ ಪೊಲ್ಯೂಷನ್, ಇದ್ರದ್ದು ಪ್ರಮುಖ ಉದ್ದೇಶ ಕಂಟ್ರೋಲಿಂಗ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ವಾಟರ್ ಪೊಲ್ಯೂಷನ್, ಜಲ ಮಾಲಿನ್ಯದ ಸಂರಕ್ಷಣೆಯನ್ನು ಮಾಡುವುದು, ಜಲ ಮಾಲಿನ್ಯವನ್ನು ನಿಯಂತ್ರಣವನ್ನು ಮಾಡುವುದು ಈ ಆ್ಯಕ್ಟ್ನ ಒಂದು ಉದ್ದೇಶ, ಪ್ರಮುಖ ಉದ್ದೇಶ ಇದು. ಎಸ್ ನೆಕ್ಸ್ಟ್ ಒನ್, ದ ಮೇನ್ ಆಬ್ಜೆಕ್ಟಿವ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬೋರ್ಡ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ವಾಟರ್ ಪೊಲ್ಯೂಷನ್ಸ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ, CPCB, SPCB, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, SPCB, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಭಾರತದ ಸಂವಿಧಾನ ಪರಿಚ್ಛೇದ 2 ಮತ್ತು 3 ಹಾಗಾದರೆ ಇದಕ್ಕೆ ಏನನ್ನು ಅವಕಾಶವನ್ನು ಒದಗಿಸಿಕೊಟ್ಟಿದೆ ಅಂತಂದರೆ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಬೋರ್ಡ್ಸ್. ಸೊ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಮಂಡಳಿಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪರಿಸರ ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಮಂಡಳಿಗಳನ್ನು ಸ್ಥಾಪಿಸುವ ಅವಕಾಶವನ್ನು ನಮ್ಮ ಭಾರತದ ಸಂವಿಧಾನವು ಒದಗಿಸಿಕೊಟ್ಟಿದೆ. ಸೊ ಅದರ ಅಡಿಯಲ್ಲಿ ಹಾಗಾದರೆ ವಾಟರ್ ರಿಲೇಟೆಡ್ ಬೋರ್ಡ್ಸ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥದ್ದು ಕಾಯ್ದೆ ಇದಾಗಿರ್ತದೆ. ಸೊ ಇದಾಗಿರುತ್ತದೆ. ನೆಕ್ಸ್ಟ್ ಆರ್ಟಿಕಲ್, ನೆಕ್ಸ್ಟ್
ಆರ್ಟಿಕಲ್ ಪಾಲಿಸಿ ಸ್ಟೇಟ್ಮೆಂಟ್ ಆನ್ ಅಬೆಟ್ಮೆಂಟ್ ಆಫ್ ಪೊಲ್ಯೂಷನ್ 1992, ಮಾಲಿನ್ಯ ಶಮನಗೊಳಿಸುವ ನೀತಿ 1992. ದಿಸ್ ಆ್ಯಕ್ಟ್ ಪ್ಯೂರ್ಲಿ ಕನ್ಸಿಡರ್ಡ್ ಟು ಆಲ್ ಪೊಲ್ಯೂಷನ್ ಏರಿಯಾ. ಇಟ್ ಮೀನ್ಸ್ ಆಲ್ ಪೊಲ್ಯೂಟೆಡ್ ಏನಂತ ಕರಿತೀವಿ ನಾವು ಕಾನ್ಸೆಪ್ಟ್ಸ್. ಸೊ ಇಲ್ಲಿ ಯಾವ ಪರಿಕಲ್ಪನೆಗಳು ಅಂತಂದರೆ ಮಾಲಿನ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವುಗಳು. ಸೊ ಸಚ್ ಆ್ಯಸ್ ಏರ್ ಪೊಲ್ಯೂಷನ್, ಸೊ ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಹೌದಾ, ಹೀಗೆ ಈ ತೆರನಾಗಿರ್ತಕ್ಕಂಥ ಪೊಲ್ಯೂಷನ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವು ಎಲ್ಲವುಗಳನ್ನು ನಿಯಂತ್ರಣ ಮಾಡಬೇಕಂತ ಮನಗಂಡು ಹಾಗಾದರೆ ಭಾರತ ಸರ್ಕಾರವು 1992ರಲ್ಲಿ ಮಾಲಿನ್ಯವನ್ನು ಶಮನಗೊಳಿಸಬೇಕು ಅಂತೇಳಿ ಒಂದು 1992 ಒಂದು ಕಾಯ್ದೆಯನ್ನು ರೂಪಿಸ್ತದೆ. ಸೊ ದಿಸ್ ಆ್ಯಕ್ಟ್ ಹ್ಯಾಸ್ ಕನ್ಸಿಡರ್ ಏರ್, ವಾಟರ್, ಲ್ಯಾಂಡ್, ಪ್ಲಾಸ್ಟಿಕ್ ಎಕ್ಸೆಟ್ರಾ ಪೊಲ್ಯೂಷನ್ ಆ್ಯಂಡ್ ಡಿಫಾರೆಸ್ಟ್ರೇಷನ್. ಆತ್ಮೀಯ ವಿದ್ಯಾರ್ಥಿಗಳು ಗಮನಿಸಬೇಕಿಲ್ಲೇ ನೀವು, ಡಿಫಾರೆಸ್ಟ್ರೇಷನ್ಗೆ ಇವರು ಟ್ರಸ್ಟ್ ಕೊಡ್ತಾ ಹೋಗ್ತದೆ. ಅಂದರೆ ಈ ಕಾಯ್ದೆ ಟ್ರಸ್ಟ್ ಕೊಡ್ತಾ ಹೋಗುತ್ತೆ. ಅಂದರೆ ಅರಣ್ಯ ನಾಶವನ್ನು ತಡೆಗಟ್ಟಬೇಕು ಮೇನ್. ಸೊ ಕಂಟ್ರೋಲಿಂಗ್ ಆಫ್ ಡಿಫಾರೆಸ್ಟ್ರೇಷನ್ ಆ್ಯಂಡ್ ಪ್ರಿವೆನ್ಷನ್ ಪರ್ಪೋಸ್ ಎಸ್ಟಾಬ್ಲಿಷ್. ಸೊ ಈ ಉದ್ದೇಶಗಳಿಗೆ ಅನುಗುಣವಾಗಿ 1992ರ ಕಾಯ್ದೆ ಹಾಗಾದರೆ ಭಾರತದ ಸಂವಿಧಾನದಲ್ಲಿ ಜಾರಿಗೆ ಬರ್ತಾ ಹೋಗುತ್ತೆ. ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ನೆಕ್ಸ್ಟ್ 1980. ಅಂದರೆ ಅರಣ್ಯ ಸಂರಕ್ಷಣಾ ಕಾಯ್ದೆ 1980. ಸೊ ದಿಸ್ ಆ್ಯಕ್ಟ್ ಹ್ಯಾಸ್ ಪ್ಯೂರ್ಲಿ ಕನ್ಸಿಡರ್ಡ್ ಟು ಎ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಫಾರೆಸ್ಟ್ ಏರಿಯಾ. ಸೊ ಫಾರೆಸ್ಟ್ ಏರಿಯಾ, ಸೊ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನು ಇದರಲ್ಲಿ ಅಳವಡಿಸಿಕೊಂಡು ಸೊ ಈ ಕಾಯ್ದೆಯನ್ನು 1980ರಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ಸೊ ಅದು ಯಾವಾಗಂದರೆ ಫೋರ್ಸ್ ಆನ್ ದ 25th ಡೇ ಆಫ್ ಅಕ್ಟೋಬರ್ 1980. ಗಮನಿಸಬೇಕು ನೀವು, ಕೆಲವು ಕೆಸೆಟ್ ಪರೀಕ್ಷೆಗಳಲ್ಲಿ ದಿನಾಂಕಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ. ಯಾವ ಡೇ ಬಂತು, ಅದು ಯಾವ ಇಶ್ವಿನಲ್ಲಿ ಬಿಡಿ ನಾವು ನೆನಪಿಟ್ಕೋಬಹುದು. ಯಾವ ಡೇನಲ್ಲಿ ಅನ್ನೋದನ್ನು ನೆನಪಿಟ್ಕೊಳ್ಳೋದು ಬಹಳ ಹಾರ್ಡ್ ಆಗಿರ್ತಕ್ಕಂಥ ವರ್ಕನ್ನು ನಾವು ಮಾಡಬೇಕು. ಸೊ ಅಂದಾಗ ಮಾತ್ರ ಆ ಡೇಸ್ಗಳನ್ನು ನಾವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಇಲ್ಲೇ. ಸೊ ಹಾಗಾದರೆ ಇಟ್ ಶಾಲ್ ಮೇ ಬಿ ಡೀಮ್ ಟು ಹ್ಯಾವ್ ಕಮ್ ಇನ್ ಟು ಫೋರ್ಸ್ ಆನ್ ದ 25th ಡೇ ಆಫ್ ಅಕ್ಟೋಬರ್ 1980. 1985 ಅಕ್ಟೋಬರ್ 25ನಲ್ಲಿ ಹಾಗಾದರೆ ಈ ಕಾಯ್ದೆ ಜಾರಿಗೆ ಬರ್ತಾ ಹೋಗುತ್ತೆ. ಎಸ್, ಹೀಗೂ ಕೇಳ್ಬೋದು ಪ್ರಶ್ನೆಗಳನ್ನು. ಸೊ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ರೀಜ್ನಲ್ ಆಫೀಸಸ್ಗಳು ಎಲ್ಲೆಲ್ಲಿದ್ದಾವೆ? ಸೊ ಈ ಅಂದರೆ ಇದನ್ನು ಯಾಕೆ ನಾನು ನಿಮಗೆ ಟ್ರಸ್ಟ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ ಪ್ರಶ್ನೆಗಳು ಪರಿಸರ ಅಧ್ಯಯನದಲ್ಲಿ ಒಮ್ಮೆ ಕೂಡ ರಿಪೀಟ್ ಆಗಿಲ್ಲ ಇಲ್ಲಿವರೆಗೂ ಕೂಡ. ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಕೆಲವೊಂದು ವಿಷಯಗಳಲ್ಲಿ ಏನು ಮಾಡ್ಬೋದು, ಮರಿಕಳಿಸ್ತಾವೆ, ರಿಪೀಟ್ ಬರ್ತಾವೆ. ಬಟ್ ಎನ್ವಾಮೆಂಟಲ್ ರಿಲೇಟೆಡ್ ನೀವು ಕ್ವಶನ್ಸನ್ನು ನೋಡಿದಾಗ, ನೀವು ಗಮನಿಸಿದಾಗ ಇಲ್ಲಿವರೆಗೂ ಕೂಡ ಒಂದು ಪ್ರಶ್ನೆನೂ ಕೂಡ ರಿಪೀಟ್ ಆಗಿಲ್ಲ. ಬಿಕಾಸ್ ದ ಎನ್ವಾಮೆಂಟಲ್ ರಿಲೇಟೆಡ್ ಸಬ್ಜೆಕ್ಟ್ ಈಸ್ ಎ ಬ್ರಾಡ್, ದ ವೆರಿ ಏನಂತ ಕರೀತಾರೆ ಲಾರ್ಜ್ ಸ್ಕೋಪ್, ಅತ್ಯಂತ ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಪರಿಸರಕ್ಕೆ ಸಂಬಂಧಪಟ್ಟ ಘಟಕ ಇದಾಗಿರ್ತದೆ. ಸೊ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು, ಸೊ ಇಲ್ಲೇ ನಾನು ಐ ಡಿಡ್ ನಾಟ್ ಎಕ್ಸ್ಪ್ಲೇನ್ ವಾಟ್ ಈಸ್ ಫಾರೆಸ್ಟ್, ವಾಟ್ ಈಸ್ ಡಿಫಾರೆಸ್ಟ್ರೇಷನ್, ಅಫಾರೆಸ್ಟ್ರೇಷನ್, ವಾಟ್ ಈಸ್ ಪೊಲ್ಯೂಷನ್, ಅದು ನಿಮಗೆ ಗೊತ್ತಿರ್ತದೆ. ನಮಗೆ ಈ ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವಕಾರಿಯಾಗಿರ್ತಕ್ಕಂಥ ಅಂಶಗಳು ಯಾವಪ್ಪ ಅಂತಂದರೆ ಇಶ್ವಿಗಳು, ಡೇಟ್ಸ್ ಆ್ಯಂಡ್ ಯಾವಾಗ ಜಾರಿಗೆ ಬಂತು, ಆ್ಯಕ್ಟ್ಸ್ 48A, 48AZ, ಸೊ 21 ಏನು ಹೇಳ್ತಾ ಇದೆ ಅವುಗಳನ್ನು ನಾವು ಹಾಗಾದರೆ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ಇಟ್ಕೊಂಡು ನಾನಿಲ್ಲೇ ರೀಜ್ನಲ್ ಆಫೀಸಸನ್ನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ರೀಜ್ನಲ್ ಆಫೀಸಸ್ ಆಫ್ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್, ಅರಣ್ಯ ಸಂರಕ್ಷಣಾ ಕಾಯ್ದೆಯ ಪ್ರಾದೇಶಿಕ ಕೇಂದ್ರಗಳು. ಸೊ ಎಲ್ಲೆಲ್ಲಿದ್ದಾವೆ ನೋಡಿ, ಬೆಂಗಳೂರು, ಸಿಲಾಂಗ್, ಭೋಪಾಲ್, ಭುವನೇಶ್ವರ್, ಲಕ್ನೋ ಆ್ಯಂಡ್ ಚಂಡೀಗಢ. ಸೊ ಇವೆಲ್ಲವುಗಳು ಹಾಗಾದರೆ ಪ್ರಾದೇಶಿಕ ಕೇಂದ್ರಗಳು. ಆ್ಯಂಡ್ ನೆಕ್ಸ್ಟ್ ನ್ಯಾಷನಲ್ ಫಾರೆಸ್ಟ್ ಕಮಿಷನ್, ರಾಷ್ಟ್ರೀಯ ಅರಣ್ಯ ಆಯೋಗ ಯಾವಾಗ ಜಾರಿಗೆ ಬಂತು ಹೀಗೆ ಕೇಳ್ಬೋದು. ಸೊ ಆ ಡೇಟ್ಗಳು ನೆನಪಿರಬೇಕು. ಇದು ಇಟ್ ಈಸ್ ಎ ವರ್ಕ್ಡ್ ಅಂಡರ್ ದಿ ನ್ಯಾಷನಲ್ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್. ಸೊ ಆ ಆ್ಯಕ್ಟಿನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಆಯೋಗ ಇದು. ಸೊ ಈ ಆಯೋಗ ಹಾಗಾದರೆ ಏನು ಹೇಳ್ತಾ ಇದೆ, ದ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅಪಾಯಿಂಟ್ಮೆಂಟ್ ದ ನ್ಯಾಷನಲ್ ಫಾರೆಸ್ಟ್ ಕಮಿಷನ್ ಆನ್ February 7, 2003. ಫೆಬ್ರವರಿ 7,
2003ರಲ್ಲಿ ರಾಷ್ಟ್ರೀಯ ಅರಣ್ಯ ಆಯೋಗ ಇದು ಜಾರಿಗೆ ಬರ್ತಾ ಹೋಗುತ್ತೆ. ರಿವ್ಯೂ ದ ಪರ್ಫಾರ್ಮೆನ್ಸ್ ಆಫ್ ಫಾರೆಸ್ಟ್ ಆ್ಯಂಡ್ ಫಾರೆಸ್ಟ್ ಸ್ಪೇಸಸ್. ಸೊ ರಿವ್ಯೂ ಮಾಡ್ತಕ್ಕಂಥ ಅದ್ರ ಪರ್ಫಾರ್ಮೆನ್ಸನ್ನು ರಿವ್ಯೂ ಮಾಡ್ತಕ್ಕಂಥ ಒಂದು ಆಯೋಗ ಕೂಡ ಹೌದು ಇದು. ಸೊ ನ್ಯಾಷನಲ್ ಫಾರೆಸ್ಟ್ರಿ ಆ್ಯಕ್ಷನ್ ಪ್ರೋಗ್ರಾಮ್, ರಾಷ್ಟ್ರೀಯ ಅರಣ್ಯ ಕ್ರಿಯಾ ಯೋಜನೆ ಅಥವಾ ಕ್ರಿಯಾ ಯೋಜನೆ ಅಂತಲೂ ಕರಿಬೋದು, ಕ್ರಿಯಾ ಕಾರ್ಯಕ್ರಮ ಯೋಜನೆ ಅಂತಲೇ ಕರಿತಾ ಹೋಗ್ತಾರೆ. ಇದು ಯಾವಾಗ ಜಾರಿಗೆ ಬಂತು? ಸೊ ಈ ಯೋಜನೆಯ ಪ್ರಮುಖ ಗುರಿ ಏನಾಗಿರೋದು? ವಾಟ್ ಆರ್ ದ ಮೇನ್ ಏಮ್ ಆಫ್ ದಿ ನ್ಯಾಷನಲ್ ಫಾರೆಸ್ಟ್ರಿ ಆ್ಯಕ್ಷನ್ ಪ್ರೋಗ್ರಾಮ್? ಸೊ ಇದು 2003 ಮತ್ತು 2023, ಸೊ 20 ವರ್ಷಗಳ ಒಂದು ಕ್ರಿಯಾ ಯೋಜನೆ ಇದಾಗಿರುತ್ತದೆ. 20 years ಆ್ಯಕ್ಷನ್ ಪ್ಲ್ಯಾನ್ ಆಫ್ ದಿ ಫಾರೆಸ್ಟ್ರಿ. ಇಟ್ ಮೀನ್ಸ್ ಫಾರೆಸ್ಟ್ ರಿಲೇಟೆಡ್. ಸೊ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ರಿಯಾ ಯೋಜನೆ 2003-2023ರವರೆಗೆ. ನ್ಯಾಷನಲ್ ಪಾಲಿಸಿ ಆನ್ ಎನ್ವೈರ್ಮೆಂಟ್ ಇನ್ ಇಂಡಿಯಾ, ನೆಕ್ಸ್ಟ್ ಆ್ಯಕ್ಟ್, ನ್ಯಾಷನಲ್ ಪಾಲಿಸಿ ಆನ್ ಎನ್ವೈರ್ಮೆಂಟ್ ಇನ್ ಇಂಡಿಯಾ. ಸೊ ರಾಷ್ಟ್ರೀಯ ಅರಣ್ಯ ನೀತಿ, ಭಾರತದ ರಾಷ್ಟ್ರೀಯ ಅರಣ್ಯ ನೀತಿ 2004, NEP 2004 ಆ್ಯಂಡ್ 2006 ಎರಡರಲ್ಲಿ ಆಗಿರ್ತಕ್ಕಂಥದ್ದು ಇದು. ಸೊ ಇದು ಏನು ಹೇಳ್ತಾ ಹೋಗುತ್ತೆ? ಇನ್ ಎ ವೇ ದಿಸ್ ವಾಸ್ ಆಲ್ ಓನ್ಲಿ ಟು ಬಿ ಎಕ್ಸೆಪ್ಟೆಡ್ ದಟ್ ಎನಿ ಇಂಡಿಯನ್ ಗೌರ್ಮೆಂಟ್ ಪ್ರೊಸೆಸಿಂಗ್ ಕನ್ಸರ್ನ್ ಫಾರ್ ಪ್ರೊಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ದ ಕಂಟ್ರೀಸ್ ಎನ್ವೈರ್ಮೆಂಟಲ್ ರಿಸೋರ್ಸಸ್. ಭಾರತ ದೇಶದ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡು ಸೊ ಈ ಕಾಯ್ದೆಯನ್ನು ಜಾರಿಗೆ ತರ್ತಾ ಹೋಗುತ್ತೆ. ನ್ಯಾಷನಲ್ ಪಾಲಿಸಿ ಆನ್ ಎನ್ವೈರ್ಮೆಂಟ್. ಸೊ ಭಾರತದ ರಾಷ್ಟ್ರೀಯ ನೀತಿ, ರಾಷ್ಟ್ರೀಯ ಅರಣ್ಯ ನೀತಿ, ರಾಷ್ಟ್ರೀಯ ಪರಿಸರ ನೀತಿ. ಸೊ ಈ ಪರಿಸರ ನೀತಿ, ಸೊ ಇದು ಹಾಗಾದರೆ ಪ್ರೊಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ countries' environmental resources such as natural resources, so forest resources, like that any minerals, wildlife, ಹೌದಾ? ಸೊ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಗುರಿಯನ್ನು ಹಾಕಿಕೊಂಡು ಈ ಕಾಯ್ದೆಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಕನ್ಸರ್ವೇಷನ್ ಆಫ್ ಕ್ರಿಟಿಕಲ್ ಎನ್ವೈರ್ಮೆಂಟಲ್ ರಿಸೋರ್ಸಸ್, ನೀವು ಗಮನಿಸಬೇಕು. ಕ್ರಿಟಿಕಲ್ ಎನ್ವೈರ್ಮೆಂಟಲ್ ರಿಸೋರ್ಸಸ್, ಅಳಿವಿನಂಚಿನಲ್ಲಿ ಇರುವ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಪ್ರಮುಖ ಉದ್ದೇಶಗಳನ್ನು ಹಾಕಿಕೊಂಡಿರ್ತಕ್ಕಂಥ 2004ರ ಕಾಯ್ದೆ ಅಥವಾ 2004ರ ಒಂದು ಪರಿಸರ ನೀತಿ ಅಂತ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಸೊ ಅಳಿವಿನಂಚಿನಲ್ಲಿರ್ತಕ್ಕಂಥವುಗಳು ಯಾವ್ಯಾವ ಇದ್ದಾವೆ ಅವುಗಳನ್ನು ಫೈಂಡ್ ಔಟ್ ಮಾಡೋದು, ಅವುಗಳನ್ನು ಕನ್ಸರ್ವೇಷನ್ ಮಾಡೋದು, ಸೊ ಅವುಗಳನ್ನು ಪ್ರೊಟೆಕ್ಷನ್ ಮಾಡುವುದು ಇದ್ರದ್ದು ಪ್ರಮುಖ ಗುರಿಯಾಗಿರ್ತಕ್ಕಂಥದ್ದು. ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ 1972 ಮತ್ತೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆ. ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ 1972. ಇದು ಏನು ಹೇಳ್ತಾ ಇದೆ ಅಂದರೆ, ಭಾರತ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಹೇಳ್ತಾ ಹೋಗ್ತೀವಿ ಬೇಟೆ ಆಡುವುದನ್ನು ನಿಷೇಧಿಸುವುದು, ಹಂಟಿಂಗ್ ಹೌದಾ, ಅದನ್ನು ಏನು ಮಾಡೋದು, ಬಿಡೋದು, ಅಂದರೆ ಅದನ್ನು ಭಾರತದ ಸಂವಿಧಾನಕ್ಕೆ ಬದ್ಧವಾಗಿ ಸೊ ಅದನ್ನು ತೆರವುಗೊಳಿಸೋದು, ಅದನ್ನು ನಿರ್ಬಂಧಿಸುವುದು. The Government of India enacted the Wildlife Protection Act on 19th September 1972. ಇದು ಸೆಪ್ಟೆಂಬರ್ 9, 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯು ಜಾರಿಗೆ ಬರುತ್ತದೆ. ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಡೇಟ್ಗಳನ್ನು ಕೇಳ್ಬೋದು, ಇಶ್ವಿಗಳನ್ನು ಕೇಳ್ಬೋದು. ಇದು ಬಂದದ ಲಾಸ್ಟ್ ಇಯರ್. ನಿಮಗೆ KSET ಪೇಪರನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಇದಕ್ಕೆ ರಿಲೇಟೆಡೇ ಬಂದಿದ್ದಾವೆ ಕ್ವಶನ್ಸ್ಗಳು ಹೆಚ್ಚು. ನೀವು ಯಾವುದೇ ತಗೊಳ್ಳಿ, ಯಾವುದೇ ವಿಷಯವನ್ನು ಅಧ್ಯಯನ ಮಾಡಿ, ಒಮ್ಮೆ ರಿಪೀಟ್ ಆಗಿಲ್ಲ. ಬಟ್ ಎನ್ವೈರ್ಮೆಂಟಲ್ ಎಜುಕೇಷನ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಅಲ್ಲಿ ರಿಪೀಟ್ ಆಗಿದ್ದಾವೆ ಬೇರೆ ಕ್ವಶನ್ಸ್ಗಳು. ಇಲ್ಲೇ ಕ್ವಶನ್ಸ್ಗಳು ರಿಪೀಟ್ ಆಗೇ ಇಲ್ಲ. ಸೊ ಈ ಸರ ಬೇರೆ ಆ್ಯಕ್ಟ್ಗಳನ್ನು ಕೇಳ್ಬೋದು, ಅದ್ರದ್ದು ಏಮ್ ಕೇಳ್ಬೋದು, ಅದ್ರದ್ದು ಇಶ್ವಿಗಳನ್ನು ಕೇಳ್ಬೋದು. ಸೊ ಈ ಇಶ್ವಿಗಳನ್ನು ನೆನಪಿಟ್ಕೊಳ್ಳಿ. ಅತ್ಯಂತ ಒಂದು ಕೀ ನೋಟ್ಸ್ ಏನಪ್ಪ ಅಂತಂದರೆ, ಇದಕ್ಕೆ ನೀವು ಸ್ಟಡಿ ಮಾಡುವ ವಿಧಾನದಲ್ಲಿ ಈ ಎಲ್ಲ ಆ್ಯಕ್ಟ್ಗಳ ಡೇಟ್ಗಳನ್ನು ಬರೆದು ನೀವು ಎಲ್ಲಿ ಮಲಗ್ತೀರಿ, ಎಲ್ಲಿ ಕೂಡ್ತೀರಿ, ಅದಕ್ಕೆ ಅಪೋಸಿಟಾಗಿ ಒಂದು ವಾಲ್ಗೆ ಅಂಟಿಸಿಬಿಡಿ. ದಿನಾನೂ ನೋಡ್ತಾ ಇರಬೇಕು ಇವನ್ನ. ಅಂದರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿ ಆಲ್ ಎನ್ವೈರ್ಮೆಂಟಲ್ ರಿಲೇಟೆಡ್ ಡೇಟ್ಸ್, ನೇಮ್ಸ್. ಹೌದಾ? ಸೊ ಹೀಗೆ ಮಾಡಿದರೆ ಭಾಳ ಸೂಕ್ತ ಅಂತ ನನಗೆ ಅನ್ನಿಸ್ತಾ ಇದೆ.
ಹೌದಾ. ಸೊ ಇದು ಹಾಗಾದರೆ ಗೌರ್ನಮೆಂಟ್ ಯಾವಾಗ ಜಾರಿಗೆ ತರ್ತಾ ಇದೆ ಅಂದರೆ ಇಂಡಿಯನ್ ಗೌರ್ನಮೆಂಟ್ 19 ಸೆಪ್ಟೆಂಬರ್ 1972 ಸೊ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ 1972 ಅನ್ನೋದನ್ನು ಜಾರಿಗೆ ತರ್ತಾ ಹೋಗ್ತಾ ಇದೆ. ಸೊ ಇದ್ರದ್ದು ಏನು ಕನ್ಸಿಡರಿಂಗ್ ದ ಇಂಪಾರ್ಟೆನ್ಸ್ ಆಫ್ ವೈಲ್ಡ್ ಲೈಫ್, ಮಹತ್ವತೆ, ವನ್ಯಜೀವಿಗಳಿಗೆ ಮಹತ್ವತೆಯನ್ನು ಕೊಡುವುದು ಇದರದ್ದು ಒಂದು ಪ್ರಮುಖ ಗುರಿ ಕೂಡ ಹೌದು. ಎಸ್, ಹೀಗೂ ಕೇಳ್ಬೋದು, ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ ರಿಲೇಟೆಡ್ ನಾವು ಲಾಸ್ಟ್ ಟೈಮ್ ಬಂದದೆ ಪ್ರಾಜೆಕ್ಟ್ ಟೈಗರ್ ಯಾವ ಇಸ್ವಿನಲ್ಲಿ ಜಾರಿಗೆ ಬಂತು, ಇದಕ್ಕೆ ನಾವು ಏನಂತ ಹುಲಿ ಯೋಜನೆ ಯಾವಾಗ ಜಾರಿಗೆ ಬಂತು 1973 1973 ಅಂಡರ್ ದಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇದು ಇಷ್ಟೇ. ದ ಪ್ರಾಜೆಕ್ಟ್ ಟೈಗರ್ 1973 ಅಂದರೆ ಅದನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಹುಲಿಗಳ ಸಂರಕ್ಷಣೆಯನ್ನು ಮಾಡುವ ಸಲುವಾಗಿ ಹಾಗಾದರೆ ಈ ಯೋಜನೆಯನ್ನು ಜಾರಿಗೆ ತರ್ತಾ ಹೋಗ್ತಾರೆ, ಕಾರ್ಯರೂಪಕ್ಕೆ ತರ್ತಾ ಹೋಗ್ತಾ ಇದೆ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ. ಆ್ಯಂಡ್ ಪ್ರಾಜೆಕ್ಟ್ ಲೈನ್ ಸಿಂಹ ಯೋಜನೆ ಅಂತ ಕರಿತಾ ಹೋಗ್ತೀವಿ. 1975 ಲಾಸ್ಟ್ ಟೈಮ್ ಪ್ರಾಜೆಕ್ಟ್ ಟೈಗರ್ ಬಂದಿತ್ತು, ಈ ಸಲ ಪ್ರಾಜೆಕ್ಟ್ ಲೈನ್ ಬರ್ಬೋದು, ಹೌದಾ. ಸೊ ಪ್ರಾಜೆಕ್ಟ್ ಎಲಿಫೆಂಟ್ 1992 ಆನೆಗಳ ಹಿತದೃಷ್ಟಿಯಿಂದ ಅವುಗಳನ್ನು ಕಾಪಾಡುವ ಸಲುವಾಗಿ ಅಭಯಾರಣ್ಯಗಳನ್ನು ಸೃಷ್ಟಿ ಮಾಡುವುದಾಗಿರ್ಬೋದು. ಆನೆಯ ಅಭಯಾರಣ್ಯ, ಹುಲಿ ಅಭಯಾರಣ್ಯ, ಲೈನ್ ಅಭಯಾರಣ್ಯಗಳನ್ನು, ಸೊ ಅವುಗಳನ್ನು ಏನು ಮಾಡೋದು, ಪ್ರೊಟೆಕ್ಟ್ ಮಾಡುವ ಸಲುವಾಗಿ ಹಾಗಾದರೆ ಅಂಡರ್ ದಿ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ನಲ್ಲಿ ಇವು ಕೆಲಸ ಮಾಡ್ತಕ್ಕಂಥ ಪ್ರಮುಖ ಯೋಜನೆಗಳಾಗಿರುತ್ತವೆ. ಎಸ್, ನೆಕ್ಸ್ಟ್ ಒನ್ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ 2008 NAPCC 2008 ರಾಷ್ಟ್ರೀಯ ಹವಾಮಾನ ಬದಲಾವಣೆಯ ಕ್ರಿಯಾ ಯೋಜನೆ 2008. ಇದು ಗಮನಿಸಬೇಕು ನೀವಿಲ್ಲಿ, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂಥ ಕಾಯ್ದೆ ಇದಾಗಿರುತ್ತದೆ. ನಮ್ಮ ಟೈಟಲ್ ಹೇಳ್ತಾ ಇದೆ ಆ್ಯಕ್ಟ್ನಲ್ಲಿ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್. ಬದಲಾವಣೆ, ಹವಾಮಾನದಲ್ಲಿ ಏನು ಬದಲಾವಣೆ ಆಗ್ತಾ ಇದ್ದಾವೆ ಕೆಲವೊಂದಿಷ್ಟು ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು. ಸೊ ಅದು ಹಾಗಾದರೆ ದ ಗವರ್ನಮೆಂಟ್ ಆಫ್ ಇಂಡಿಯಾ ಫಾರ್ಮುಲೇಟೆಡ್ ನ್ಯಾಷನಲ್ ಪ್ಲ್ಯಾನ್ ಆನ್ ವಾಟರ್ ರಿನ್ಯೂಯಬಲ್ ಎನರ್ಜಿ ಎಫಿಷಿಯನ್ಸಿ ಅಗ್ರಿಕಲ್ಚರ್ ಆ್ಯಂಡ್ ಅದರ್ ರಿಲೇಟೆಡ್ ಅಂದರೆ ವಾಟರ್ ರಿನ್ಯೂಯಬಲ್ ಎನರ್ಜಿ. ಸೊ ಅಂದರೆ ಪುನರ್ಬಳಕೆ ಮಾಡ್ತಕ್ಕಂಥ ಶಕ್ತಿ ಸಂಪನ್ಮೂಲಗಳ ದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಹಾಗಾದರೆ ಈ ಕಾಯ್ದೆಯು, ಈ ಆ್ಯಕ್ಟ್ ಹಾಗಾದರೆ 2008 ಜಾರಿಗೆ ಬರ್ತಾ ಹೋಗುತ್ತೆ. ಇಂಟು ಎ ಸೆಟ್ ಆಫ್ 8 ಮಿಷನ್ಸ್ ಅಂಡರ್ ದಿ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್. ಇದನ್ನು ಸೆಟ್ ಮಾಡ್ತಾ ಹೋಗ್ತಾರೆ. ಇದರಲ್ಲಿ 8 ಆಯೋಗಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಹೀಗೂ ಕೇಳ್ಬೋದು, ಈ 8 ಆಯೋಗಗಳನ್ನು ಕೊಟ್ಟು ಇದರಲ್ಲಿ ಯಾವುದು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ಗೆ ಸಂಬಂಧವನ್ನು ಹೊಂದಿದೆ, ಆ 8 ಕೊಡ್ತಾ ಹೋಗ್ತಾರೆ. ಸೊ ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್ ನೆಕ್ಸ್ಟ್. ಸೊ ಅವುಗಳನ್ನು ನಾವು ಮುಂದೆ ನೋಡೋಣ ಯಾವಿದಾವೆ 8 ಆಯೋಗಗಳು. ಹಾಗಾದರೆ ಎಸ್, ದ ಆ್ಯಕ್ಷನ್ ಪ್ಲ್ಯಾನ್ ವಾಸ್ ರಿಲೀಸ್ಡ್ ಆನ್ 30th June 2008. 2008 ಜೂನ್ 30ರಂದು ಈ ಕಾಯ್ದೆಯು ಜಾರಿಗೆ ಬರುತ್ತದೆ. ಟು ಅಡ್ರೆಸ್ ದ ಫ್ಯೂಚರ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಫಾರ್ ದ ಕ್ಲೈಮೇಟ್ ಮಿಟಿಗೇಷನ್ ಆ್ಯಂಡ್ ಅಡಾಪ್ಟೇಷನ್. ಮುಂದೆ ಈ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಅದರ ಸಂಬಂಧ ಇದನ್ನು ಏನು ಮಾಡ್ತಾ ಇದ್ದಾರೆ, ಜಾರಿಗೊಳಿಸ್ತಾ ಇದ್ದಾರೆ, ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಆ 8 ಮಿಷನ್ಸ್ಗಳು ಯಾವ್ಯಾವ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ನಾವೀಗ. ನ್ಯಾಷನಲ್ ಸೋಲಾರ್ ಮಿಷನ್, ರಾಷ್ಟ್ರೀಯ ಸೌರ ಆಯೋಗ ಅಂತ ಕರಿತಾ ಹೋಗ್ತೀವಿ. ದ NAPCC targets to promote the development and use of solar energy for power generation. So national solar mission is related to development of solar energy power, solar energy, ಸೌರಶಕ್ತಿಯನ್ನು ಅಭಿವೃದ್ಧಿಪಡಿಸುವ ಸಂಬಂಧ ಹಾಗಾದರೆ ಈ ಕಾಯ್ದೆಯನ್ನು, ಈ ಆಯೋಗವನ್ನು ಜಾರಿಗೆಗೊಳಿಸ್ತಾ ಹೋಗುತ್ತೆ ಅಂಡರ್ ದಿ 2008. ಸೊ ನಾನು ಹೇಳಿದೆ ನಿಮಗೆ 2008 ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅದರ ಅಡಿಯಲ್ಲಿ ಬರ್ತಕ್ಕಂಥದ್ದು, ಅದರಡಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಸೊ ಹೀಗೆ ನ್ಯಾಷನಲ್ ಸೋಲಾರ್ ಮಿಷನಿನ ಅಡಿಯಲ್ಲಿ ಹಾಗಾದರೆ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಸೋಲಾರ್ ಎನರ್ಜಿಗಳನ್ನು ವಿ ಶುಡ್ ಯೂಸ್
we should use agriculture purpose ಸೋಲಾರ್ ಎನರ್ಜಿ ಅದನ್ನು ಕೃಷಿಗೆ ಬಳಸ್ಕೊಳ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸವನ್ನು ಈ ಆಯೋಗ ಮಾಡ್ತಾ ಹೋಗುತ್ತೆ. ಎಸ್ ನೆಕ್ಸ್ಟ್ ಒನ್ ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ ಮ್ಯಾಂಡೇಟಿಂಗ್ ಅ ಸ್ಪೆಸಿಫಿಕ್ ಎನರ್ಜಿ ಕನ್ಸ್ಯೂಮ್ಷನ್ ಡಿಕ್ರೀಸಸ್ ಇನ್ ಲಾರ್ಜ್ ಎನರ್ಜಿ ಕನ್ಸ್ಯೂಮಿಂಗ್ ಇಂಡಸ್ಟ್ರೀಸ್. ಸೊ ಎನ್ಹಾನ್ಸ್ ಎನರ್ಜಿ ಎಫಿಷಿಯನ್ ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ ಎನರ್ಜಿ ಎಫಿಷಿಯನ್ಸಿ ಶಕ್ತಿಯ ಅಂದರೆ ನೈಸರ್ಗಿಕ ಶಕ್ತಿಯ ಒಂದು ಎಫಿಷಿಯನ್ಸಿ ದಕ್ಷತೆಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ. ಸೊ ಇದು ಆ ಸಂಬಂಧ ಹಾಗಾದರೆ ಈ ಆಯೋಗವು ಕೂಡ ಜಾರಿಗೆ ಬರ್ತಾ ಹೋಗುತ್ತೆ. ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಹ್ಯಾಬಿಟೆಂಟ್ ಟು ಪ್ರಮೋಟ್ ಎನರ್ಜಿ ಎಫಿಷಿಯನ್ಸಿ ಆ್ಯಸ್ ಎ ಕೋರ್ ಕಾಂಪಿಟೆಂಟ್ ಆಫ್ ಅರ್ಬನ್ ಪ್ಲ್ಯಾನಿಂಗ್ ಒಂದು ನಗರೀಕರಣಕ್ಕೆ ಅಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಏನು ಈ ಸಸ್ಟೈನಬಲ್, ಸೊ ಅದನ್ನು ಸಸ್ಟೈನಬಲ್ ಮಾಡಲಿಕ್ಕೆ ಈ ಆಯೋಗ ಜಾರಿಗೆ ಬರ್ತಾ ಹೋಗುತ್ತೆ. ಸೊ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ದ ಹಿಮಾಲಯನ್ ಎಕೋಸಿಸ್ಟಮ್ ಹಿಮಾಲಯದಲ್ಲಿರ್ತಕ್ಕಂಥ ಜೈವಿಕ ಪರಿಸರ ವ್ಯವಸ್ಥೆ ಎಕೋಸಿಸ್ಟಮ್ ಹಿಮಾಲಯನ್ ಎಕೋಸಿಸ್ಟಮನ್ನು ಡೆವಲಪ್ ಮಾಡಲಿಕ್ಕೆ ಸಸ್ಟೈನಿಂಗ್ ಮಾಡಲಿಕ್ಕೆ ಈ ಆಯೋಗವನ್ನು ಜಾರಿಗೆ ತರ್ತಾ ಹೋಗ್ತಾರೆ. ದ ಪ್ಲ್ಯಾನ್ ಏಮ್ಸ್ ಟು ಕನ್ಸರ್ವ್ ಬಯೋಡೈವರ್ಸಿಟಿ ಫಾರೆಸ್ಟ್ ಕವರ್ ಆ್ಯಂಡ್ ಅದರ್ ಎಕಾಲಜಿಕಲ್ ವ್ಯಾಲ್ಯೂಸ್ ಇನ್ ದ ಹಿಮಾಲಯನ್ ರೀಸನ್. ಸೊ ಆ ಪ್ರಾದೇಶಿಕ ಕೇಂದ್ರಗಳಿಗೆ ಸಂಬಂಧಪಟ್ಟಂಥ ಪರಿಸರ ವ್ಯವಸ್ಥೆಯನ್ನು ಸಸ್ಟೈನಿಂಗ್ ಮಾಡುವ ಸಲುವಾಗಿ ಈ ಆಯೋಗವು ಜಾರಿಗೆ ಬರ್ತಾ ಹೋಗುತ್ತೆ. ಸೊ ನ್ಯಾಷನಲ್ ಮಿಷನ್ ಫಾರ್ ಎ ಗ್ರೀನ್ ಇಂಡಿಯಾ ಹಸಿರು ಭಾರತ ರಾಷ್ಟ್ರೀಯ ಹಸಿರು ಭಾರತ ಆಯೋಗ ಗೋಲ್ಸ್ ಇನ್ಕ್ಲೂಡ್ ದ ಅಫಾರೆಸ್ಟ್ರೇಷನ್ ಆಫ್ 6 million hectares ಆಫ್ 6 million hectares ಫಾರೆಸ್ಟ್. ಸೊ ಆ ಫಾರೆಸ್ಟನ್ನು ಹಾಗಾದರೆ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಆ ಫಾರೆಸ್ಟ್ ಪರ್ಸಂಟೇಜ್ 23 to 33% ಇನ್ ಇಂಡಿಯಾಸ್ ಟೆರೈಟ್ರಿ. ಸೊ ಫಾರೆಸ್ಟ್ ಕವರ್, ಸೊ ಫಾರೆಸ್ಟ್ ಏರಿಯಾ ಆ ಕ್ಷೇತ್ರವನ್ನು ಅರಣ್ಯದ ಕ್ಷೇತ್ರವನ್ನು 23% 33% ಹೆಚ್ಚಿಸುವ ಸಂಬಂಧ ಅದಕ್ಕೆ ಆಯೋಗದ ಹೆಸರು ಗ್ರೀನ್ ಇಂಡಿಯಾ ನ್ಯಾಷನಲ್ ಮಿಷನ್ ಫಾರ್ ಎ ಗ್ರೀನ್ ಇಂಡಿಯಾ ಅಂತ ಹೇಳ್ತಾ ಹೋಗ್ತೀವಿ. ಎಸ್ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಅಂದರೆ ಕೃಷಿಯನ್ನು ಸಸ್ಟೈನಬಲ್ ಮಾಡುವ ಸಂಬಂಧ ಈ ಆಯೋಗವನ್ನು ಜಾರಿಗೆಗೊಳಿಸ್ತಾ ಹೋಗುತ್ತೆ. ದ ಪ್ಲ್ಯಾನ್ ಏಮ್ಸ್ ಟು ಸಪೋರ್ಟ್ ಕ್ಲೈಮೇಟ್ ಅಡಾಪ್ಟೇಷನ್ ಇನ್ ಅಗ್ರಿಕಲ್ಚರ್ ಥ್ರೂ ದ ಡೆವಲಪ್ಮೆಂಟ್ ಆಫ್ ಕ್ಲೈಮೇಟ್ ರಿಸಿಲಿಯಂಟ್ ಕ್ರಾಪ್ಸ್. ಸೊ ಅಂದರೆ ಈ ಅಗ್ರಿಕಲ್ಚರ್ ರಿಲೇಟೆಡ್ ಇರತಕ್ಕಂಥ ಕ್ರಾಪ್ಸ್ ಬೆಳೆಗಳನ್ನು ಒಂದು ವಿಕಾಸ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಈ ಆಯೋಗವನ್ನು ಜಾರಿಗೆ ತರ್ತಾ ಹೋಗುತ್ತೆ. ಎಸ್ ನೆಕ್ಸ್ಟ್ ಒನ್ ನ್ಯಾಷನಲ್ ವಾಟರ್ ಮಿಷನ್ ರಾಷ್ಟ್ರೀಯ ಜಲ ಆಯೋಗ. ದ ಪ್ಲ್ಯಾನ್ ಸೆಟ್ಸ್ ಎ ಗೋಲ್ ಆಫ್ ಎ 20% ಇಂಪ್ರೂವ್ಮೆಂಟ್ ಇನ್ ವಾಟರ್ ಯೂಸ್ ಎಫಿಷಿಯನ್ಸಿ ಥ್ರೂ ಪ್ರಿಸಿಂಗ್ ಆ್ಯಂಡ್ ಅದರ್ ಮೆಜರ್ಸ್. ಸೊ ಅಂದರೆ 20% ಇಂಪ್ರೂವ್ಮೆಂಟ್ ವಾಟರ್ ಯೂಸ್ ಎಫಿಷಿಯನ್ಸಿ ದಕ್ಷತೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ನೀರಿನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಗೆ ಮಾಡ್ತ ಸಲುವಾಗಿ ನ್ಯಾಷನಲ್ ವಾಟರ್ ಮಿಷನ್ ಅನ್ನೋದನ್ನು ಜಾರಿಗೆ ತರ್ತಾ ಹೋಗ್ತಾರೆ. ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿ ನಾಲೆಜ್ ಫಾರ್ ಕ್ಲೈಮೇಟ್ ಚೇಂಜ್ ಹೊಸ ಜ್ಞಾನ ಕ್ಲೈಮೇಟ್ ಚೇಂಜ್ ಯಾಕೆ ಬದಲಾವಣೆ ಆಗ್ತಾ ಇದೆ, ಸೊ ನ್ಯಾಷನಲ್ ಅದೊಂದು ತಂತ್ರ ಏನು ಆ ತಂತ್ರಗಳನ್ನು ಬಳಸ್ಕೊಳ್ಳಿಕ್ಕೆ ಆ ಜ್ಞಾನವನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಸೊ ಈ ಆಯೋಗ ಹಾಗಾದರೆ ಜಾರಿಗೆ ಬರ್ತಾ ಹೋಗುತ್ತೆ. ಟು ಗೇನ್ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಲೈಮೇಟ್ ಸೈನ್ಸ್ ಇಂಪ್ಯಾಕ್ಟ್ಸ್ ಆ್ಯಂಡ್ ಚಾಲೆಂಜಸ್ ಇಂಪ್ರೂವ್ ಕ್ಲೈಮೇಟ್ ಮಾಡೆಲಿಂಗ್ ಆ್ಯಂಡ್ ಇನ್ಕ್ರೀಸ್ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್. ಸೊ ಅಂತಾರಾಷ್ಟ್ರೀಯ ಸಹಯೋಗದೊಂದಿಗೆ ಅಂದರೆ ಏನು ನಾಲೆಜ್ ಸ್ಟ್ರಾಟಜಿ ಒಂದು ತಂತ್ರವನ್ನು ಒಂದು ಜ್ಞಾನವನ್ನು ಹವಾಮಾನ ಬದಲಾವಣೆ ಹೇಗೆ ಆಗ್ತಾ ಇದೆ ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡೋದು ಹೇಗೆ ಅದಕ್ಕೆ ಹೊಂದ್ಕೊಳ್ಳುವುದು ಹೇಗೆ ಅದನ್ನು ನಾವು ಉಪಯೋಗಿಸ್ಕೊಂಡು ನಾವು ಯಾವ ರೀತಿಯಾಗಿ ಹಾಗಾದರೆ ಬೋಧನೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಇದು ಯಾವಾಗಲೂ ಹಾಗಾದರೆ ಈ ಆಯೋಗ ಜಾರಿಗೆ ಬರ್ತಾ ಹೋಗುತ್ತೆ. ವರ್ಲ್ಡ್ ಎನ್ವೈರ್ಮೆಂಟಲ್ ಡೇಸ್. ದಿಸ್ ಸ್ಲೈಡ್ ಈಸ್ ವೆರಿ 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 ಇಂಪಾರ್ಟೆಂಟ್. ಮೈ ಪರ್ಸೆಪ್ಷನ್ ಲೆವೆಲ್ ವೆನ್ ಐ ವಾಸ್ ಅಬ್ಸರ್ವ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನಾನು ನೋಡಿದೊಳಗೆ ಇದಕ್ಕೆ ರಿಲೇಟೆಡ್ ಇರ್ತಕ್ಕಂಥವುಗಳು 1 ಅಥವಾ 2 ಪ್ರಶ್ನೆಗಳು ಕಂಪಲ್ಸರಿಯಾಗಿ ಬಂದಿವೆ ಇಲ್ಲಿವರೆಗೂ ಕೂಡ. ಎನ್ವೈರ್ಮೆಂಟಲ್ ರಿಲೇಟೆಡ್ ಡೇಸ್ಗಳೇ ಗೊತ್ತಿರೋಲ್ಲ ನಮಗೆ.
ಎನ್ವೈರ್ಮೆಂಟಲ್ ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ದಿನಗಳು ಯಾವ್ಯಾವ ಇದ್ದಾವೆ. ಸೊ ಅವ್ನು ಒನ್ ಬೈ ಒನ್ ನಾನು ಸ್ವಲ್ಪ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅವುಗಳನ್ನು ನೋಡ್ಕೊಂಬರೋಣ. ಹಾಗಾದರೆ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಥೀಮ್ ಏನಾಗಿತ್ತು. ಸೊ ನಾವು ಈಗ ತಾನೇ ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದು ದಿನ ಗೊತ್ತಿರುತ್ತೆ ನಮಗೆ, ಬಟ್ ಥೀಮ್ ಅದು ಭಾಳ ಇಂಪಾರ್ಟೆಂಟ್. ಯಾವ ಥೀಮ್ ಇಟ್ಕೊಂಡು ಈ ವರ್ಷ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ, ವಿಶ್ವ ಪರಿಸರ ದಿನಾಚರಣೆಯ ಒಂದು ಪ್ರಮುಖ ಧ್ಯೇಯ ಏನಾಗಿತ್ತು, ಹೀಗೂ ಕೇಳ್ಬೋದು. ಸೊ ಆ ದೃಷ್ಟಿಯಿಂದ ಇಟ್ಕೊಂಡು ಇಲ್ಲಿ ಒಂದಿಷ್ಟು ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ. ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ, ವಿಶ್ವ ಜೌಗು ದಿನ, February 2nd. Every year we celebrate World Wetlands Day, ವಿಶ್ವ ಜೌಗು ದಿನ. ಆ್ಯಂಡ್ ಥೀಮ್ ಆಫ್ 2020, ನಾ 2020 ಥೀಮ್ಗಳನ್ನು ಅಷ್ಟೇ ನಿಮಗೆ ಹೇಳ್ತಾ ಇದ್ದೀನಿ ನಾನೀಗ. ವೆಟ್ಲ್ಯಾಂಡ್ಸ್ ಆ್ಯಂಡ್ ಬಯೋಡೈವರ್ಸಿಟಿ, ಜೌಗು ದಿನ ಮತ್ತು ಜೈವಿಕ ವೈವಿಧ್ಯತೆಯ ಒಂದು ಥೀಮ್. ಈ ಥೀಮನ್ನು ನಾವು ಇಟ್ಕೊಂಡು 2020 ಜೌಗು ದಿನ, ವಿಶ್ವ ಜೌಗು ದಿನ ಆಚರಣೆಯನ್ನು ಮಾಡಿದ್ವಿ. ಆ್ಯಂಡ್ ವರ್ಲ್ಡ್ ಫಾರೆಸ್ಟ್ ಡೇ, ವಿಶ್ವ ಅರಣ್ಯ ದಿನ, ಎವ್ರಿ ಇಯರ್ March 21st. ಆ್ಯಂಡ್ ವಾಟ್ ಆರ್ ದ ಥೀಮ್ ಆಫ್ 2020? 2020 ಹಾಗಾದರೆ ಏನು ಥೀಮ್ ಏನಾಗಿತ್ತು? ಫಾರೆಸ್ಟ್ ಆ್ಯಂಡ್ ಬಯೋಡೈವರ್ಸಿಟಿ, ಅರಣ್ಯ ಮತ್ತು ಜೈವಿಕ ವೈವಿಧ್ಯತೆ. ಇದನ್ನು ನೀವು ಗಮನಿಸಬೇಕು. ಜೈವಿಕ ವೈವಿಧ್ಯತೆಯನ್ನು ಥೀಮಾಗಿ ಯಾಕೆ ಬಳಸ್ಕೊಳ್ತಾ ಇದ್ದೀವಿ? ಜೈವಿಕ ವೈವಿಧ್ಯತೆ ಅಂದರೆ ಅಲ್ಲೇ ಎಲ್ಲದು ಬಂದುಬಿಡುತ್ತೆ, ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್. ಆ ದೃಷ್ಟಿಯಿಂದ ಇಟ್ಟುಕೊಂಡು ನಾವು ಎಲ್ಲವನ್ನು ಹಾಗಾದರೆ ಥೀಮ್ ಅಳವಡಿಸಿಕೊಂಡು ಅವುಗಳನ್ನು ಸಂರಕ್ಷಣೆಯನ್ನು ಮಾಡ್ಬೋದು. ಫಾರೆಸ್ಟ್, ಹೌದಾ? ಸೊ ಅಂದರೆ ಅರಣ್ಯ ಮತ್ತು ಜೈವಿಕ ವೈವಿಧ್ಯತೆ ಎಂಬ ಥೀಮನ್ನು ಇಟ್ಟುಕೊಂಡು ಹಾಗಾದರೆ 2020 ವರ್ಲ್ಡ್ ಫಾರೆಸ್ಟ್ ಡೇ ಅನ್ನು ಆಚರಣೆ ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ. ವರ್ಲ್ಡ್ ವಾಟರ್ ಡೇ March 22, March 22nd. March 22 ಪ್ರತಿ ವರ್ಷ ವರ್ಲ್ಡ್ ವಾಟರ್ ಡೇ, ವಿಶ್ವ ಜಲ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಇದರ ಥೀಮ್ ಏನಾಗಿತ್ತು ಈ ವರ್ಷ ಅಂದರೆ 2020? ವಾಟರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಜಲ ಮತ್ತು ಹವಾಮಾನದ ಬದಲಾವಣೆ. ಹವಾಮಾನದ ಬದಲಾವಣೆಯನ್ನು ಕಾನ್ಸಂಟ್ರೇಟ್ ಮಾಡೋದು. ವಾಟರ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ದಿ ವಾಟರ್, ಹೌದಾ? ಅದು ಆ ಥೀಮನ್ನು ಇಟ್ಟುಕೊಂಡು ಹಾಗಾದರೆ ನಾವು ಈ ವರ್ಷ ವರ್ಲ್ಡ್ ವಾಟರ್ ಡೇ ಅನ್ನು ಸೆಲೆಬ್ರೇಷನ್ ಮಾಡಿದ್ದೀವಿ. ವರ್ಲ್ಡ್ ಅರ್ತ್ ಡೇ April 22. ಕ್ಲೈಮೇಟ್ ಆ್ಯಕ್ಷನ್, ಹವಾಮಾನದ ಅಂದರೆ ಇಲ್ಲೇ ಈ ವರ್ಷ ನಾವು ಅದರ ಥೀಮನ್ನು ಏನಾಗಿಟ್ಕೊಂಡ್ರೆ ಕ್ಲೈಮೇಟ್ ಆ್ಯಕ್ಷನ್, ಹವಾಮಾನದ ಕ್ರಿಯೆ. ವರ್ಲ್ಡ್ ಅರ್ತ್ ಡೇ ಅಂದರೆ ವಿಶ್ವ ಭೂದಿನ, ವಿಶ್ವ ಭೂದಿನ April 22. ಕ್ಲೈಮೇಟ್ ಆ್ಯಕ್ಷನ್. ವರ್ಲ್ಡ್ ಎನ್ವೈರ್ಮೆಂಟಲ್ ಡೇ, ಈ ಡೇ ನಮಗೆಲ್ಲರಿಗೆ ಕಾಮನ್ನಾಗಿ ಗೊತ್ತಿರ್ತವೆ, ಆಲ್ಮೋಸ್ಟ್ ಅದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇದ್ದಿದ್ದುಗಳು. ಬಟ್ ಇಲ್ಲಿ ಥೀಮ್ ಕೇಳುವ ಸಾಧ್ಯತೆ ಇದೆ. ಥೀಮ್ ಏನಾಗಿತ್ತು, ಹೌದಾ? ಅದನ್ನು ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ನಾವು ಇವಾಗ ಅದನ್ನು ಮನಗಂಡು ನಾವು ಅಧ್ಯಯನವನ್ನು ಮಾಡಬೇಕಾಗಿದೆ. ವರ್ಲ್ಡ್ ಎನ್ವೈರ್ಮೆಂಟಲ್ ಡೇ June 5th, ಸೆಲೆಬ್ರೇಟ್ ಬಯೋಡೈವರ್ಸಿಟಿ. ಈ ವರ್ಷ ಥೀಮ್ ಏನಾಗಿತ್ತಪ್ಪ ಅಂದರೆ ಸೆಲೆಬ್ರೇಟ್ ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆಯ ಆಚರಣೆ ಅಂತ ಕರಿತಾ ಹೋಗ್ತೀವಿ. ವರ್ಲ್ಡ್ ಓಷನ್ ಡೇ June 8th, ಇನ್ನೋವೇಷನ್ ಫಾರ್ ಎ ಸಸ್ಟೈನಬಲ್ ಓಷಿಯನ್, ನಾವೀನ್ಯತೆ, ಸಾಗರದ ನಾವೀನ್ಯತೆ ಫಾರ್ ಸಸ್ಟೈನೇಬಲ್, ಇದು ಥೀಮ್ ಆಗಿತ್ತು ಈ ವರ್ಷದ್ದು. ಇಂಟರ್ನ್ಯಾಷನಲ್ ಕ್ಲೈಮೇಟ್ ಚೇಂಜ್ ಡೇ June 21st, ಇನ್ನು ಥೀಮ್ ಇಲ್ಲ ಇದ್ರದ್ದು, ಬರ್ಬೋದು. June 21st ಅನ್ಕೊಡ್ದೇ ಬರ್ಬೋದು. ಅಥವಾ ಇಫ್ ಯು ವಾಂಟ್ ಚೆಕ್ ಇಂಟರ್ನೆಟ್, ಹೌದು, ಅದರಲ್ಲಿ ಸಿಗ್ತದೆ, ಸಾಕಷ್ಟು ಇನ್ಫಾರ್ಮೇಷನ್ ಇದೆ ನಿಮಗೆ ಬೇಕಾಗಿರೋದು. ಸೊ ನಾನು ಹೇಳೋದು ಇಲ್ಲಿಷ್ಟೇ ನಿಮಗೆ, ಇವು ಬಹಳ ಇಂಪಾರ್ಟೆಂಟು. ಥೀಮ್, ಡೇಟ್, ಇವುಗಳೇ ನಾವು ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ವರ್ಲ್ಡ್ ಪಾಪ್ಯುಲೇಷನ್ ಡೇ July 11th, ಎವ್ರಿ ಇಯರ್ July 11th. ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ದ ಓಜೋನ್ ಲೇಯರ್, ಅಥವಾ ಹೀಗೆ ವಿಶ್ವ ಓಜೋನ್ ದಿನ, ವರ್ಲ್ಡ್ ಓಜೋನ್ ಲೇಯರ್ ಡೇ September 16th.
ಸೊ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 16 ವಿಶ್ವ ಓಜೋನ್ ದಿನವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ನಾನು ನಿಮಗೆ ಇಲ್ಲಿವರೆಗೆ ಬೋಧನೆ ಮಾಡಿರ್ತಕ್ಕಂಥ ವಿಷಯಗಳ ಮೇಲೆ ಪ್ರಶ್ನೆ ಯಾವ ರೀತಿಯಾಗಿ ಬರ್ಬೋದು, ಸೊ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಈ ಕಾನ್ಸೆಪ್ಟ್ ರಿಲೇಟೆಡ್ಡು ಹಾಗಾದರೆ ಬರ್ತವೆ ಅನ್ನೋದನ್ನು ನೋಡೋಣ. ಎಸ್, ದಿಸ್ ಎಕೋಸಿಸ್ಟಮ್ ಕಾನ್ಸ್ಟಿಟ್ಯೂಟ್ಸ್ ಎ ಸಿಸ್ಟಮ್ಯಾಟಿಕ್ ಲಿಂಕ್ ಬಿಟ್ವೀನ್ ಟೆರೈಸ್ಟ್ರಿಯಲ್ ಆ್ಯಂಡ್ ಮರೈನ್ ಎಕೋಸಿಸ್ಟಮ್. ಇದರಲ್ಲಿ ಎಕೋಸಿಸ್ಟಮ್ ಪರಿಸರ ವ್ಯವಸ್ಥೆ ಯಾವುದು ಸಿಸ್ಟಮ್ಯಾಟಿಕ್ಕಾಗಿ ಲಿಂಕ್ ಆಗ್ತಾ ಇದೆ, ಟೆರೈಸ್ಟ್ರಿಯಲ್ ಭೂ ಪರಿಸರ ವ್ಯವಸ್ಥೆ ಮತ್ತು ಯಾವುದು ಮರೈನ್ ಸಾಗರ ಅಥವಾ ಜಲೀಯ ಅಂತಲೂ ಕೂಡ ಕರಿತಾ ಹೋಗ್ತೀವಿ ನಾವು. ಸಾಗರ ವ್ಯವಸ್ಥೆ, ಪರಿಸರ ವ್ಯವಸ್ಥೆ ಮತ್ತು ಭೂ ಪರಿಸರ ವ್ಯವಸ್ಥೆಗೆ ಲಿಂಕ್ ಮಾಡ್ತಕ್ಕಂಥಗಳು ಯಾವುದು ಅದನ್ನು ಕೇಳಿದ್ದಾರೆ ಇದರಲ್ಲಿ. ಮ್ಯಾಂಗ್ರೋವ್ ಫಾರೆಸ್ಟ್, ಎವರ್ಗ್ರೀನ್ ಫಾರೆಸ್ಟ್, ರೇನ್ ಫಾರೆಸ್ಟ್. ನೋಡಿ ಅರ್ಥ ಮಾಡ್ಕೊಳ್ಳಿ, ಭೂ ಪರಿಸರ ವ್ಯವಸ್ಥೆ, ಜಲ ಪರಿಸರ ವ್ಯವಸ್ಥೆ ಅಥವಾ ಸಾಗರ ಪರಿಸರ ವ್ಯವಸ್ಥೆಗೆ ಲಿಂಕ್ ಮಾಡ್ತಕ್ಕಂಥ ಅರಣ್ಯ ಯಾವುದು, ಅರಣ್ಯ ಪ್ರದೇಶ ಯಾವುದು? ಮ್ಯಾಂಗ್ರೋವ್ ಫಾರೆಸ್ಟ್, ಎವರ್ಗ್ರೀನ್ ಫಾರೆಸ್ಟ್, ರೇನ್ ಫಾರೆಸ್ಟ್. ನೀವು ಗಮನಿಸಬೇಕು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ಅಟೆಂಪ್ಟ್ ಮಾಡಿದರೆ ಅತ್ಯಂತ ಹೆಚ್ಚು 2 ಆಯ್ಕೆಗಳು ಲಿಂಕನ್ನು ಕೊಡ್ತಾ ಇರ್ತವೆ ಯಾವಾಗಲೂ. 2 ಸ್ವಲ್ಪ ನೇರೆಸ್ಟ್ ಅಂದರೆ ಭಾಳ ಸ್ವಲ್ಪ ದೂರ ಇರ್ತವೆ, ಇನ್ನೆರಡು ಭಾಳ ಹತ್ತಿರ ಇರ್ತವೆ ಕ್ವಶನ್ಗೆ. ಅವುಗಳನ್ನು ನಾವು ಮೊದಲು ಫೈಂಡ್ ಔಟ್ ಮಾಡಬೇಕು. ಮ್ಯಾಂಗೋ ಬಿಟ್ಬಿಡಿ, ಇದು ಅಲ್ವೇ ಅಲ್ಲ, ಫಾರೆಸ್ಟ್ನಲ್ಲಿ ಬರೋದೇ ಇಲ್ಲ, ಇದನ್ನು ಹೊರಗಿಟ್ಬಿಡೋಣ. ರೇನ್ ಫಾರೆಸ್ಟ್ಸ್ ಬಿಟ್ಬಿಡಿ, ಇದನ್ನು ಇದು ಹೊರಗಿಟ್ಬಿಡಿ. ರೇನ್ ಫಾರೆಸ್ಟ್ ಬೇಡ, ಅದು ನನಗೆ ಅನ್ನಿಸ್ತಾ ಇದೆ. ಎವರ್ಗ್ರೀನ್ ಫಾರೆಸ್ಟ್ ಆ್ಯಂಡ್ ಮ್ಯಾಂಗ್ರೋವ್ ಫಾರೆಸ್ಟ್ ಇವೆರಡು ರಿಲೇಟೆಡ್ ಇದ್ದಾವೆ, ಫಾರೆಸ್ಟ್ ರಿಲೇಟೆಡು ಹಾಗಾದರೆ ಇರ್ತಕ್ಕಂಥವುಗಳು ವರ್ಡ್ಗಳು ಅವೆರಡು. ಎವರ್ಗ್ರೀನ್ ಫಾರೆಸ್ಟ್ ನಿತ್ಯ ಹರಿದ್ವರ್ಣ ಕಾಡುಗಳು. ಮ್ಯಾಂಗ್ರೋವ್ ಫಾರೆಸ್ಟ್ ಇದಕ್ಕೆ ಉತ್ತರ ಮ್ಯಾಂಗ್ರೋವ್ ಫಾರೆಸ್ಟ್. ಮ್ಯಾಂಗ್ರೋವ್ ಫಾರೆಸ್ಟ್ ಯಾವಾಗಲೂ ಹೆಂಗಿರ್ತದಂದರೆ ಸಾಗರದ ದಂಡಿಯಲ್ಲಿ ಅಥವಾ ನಡುವಲ್ಲಿ ಬೆಳೆದಿರ್ತಕ್ಕಂಥದ್ದು, ಎರಡಕ್ಕೂ ಕೂಡ ಲಿಂಕನ್ನು ಮಾಡ್ತಕ್ಕಂಥ ಒಂದು ಅರಣ್ಯ ಹೌದು ಅದು. ಸೊ ಇದಕ್ಕೆ ಉತ್ತರ ಮ್ಯಾಂಗ್ರೋವ್ ಫಾರೆಸ್ಟ್. ನೆಕ್ಸ್ಟ್ ಒನ್, ಪ್ರಾಜೆಕ್ಟ್ ಟೈಗರ್ ವಾಸ್ ಲಾಂಚ್ಡ್ ಇನ್ ದ ಇಯರ್. ನಾನು ಹೇಳಿದೆ ನಿಮಗೆ ಲಾಸ್ಟ್ ಇಯರ್ ಕೇಳಿದ್ದಾರೆ ಅಂತ ಹೇಳಿದನ. ಪ್ರಾಜೆಕ್ಟ್ ಟೈಗರ್ 1973. ಉತ್ತರ ಇದಕ್ಕೆ 1973. ಈ ಸಲ ಹೇಗೆ ಕೇಳ್ಬೋದು? ಪ್ರಾಜೆಕ್ಟ್ ಲೈನ್, ಪ್ರಾಜೆಕ್ಟ್ ಎಲಿಫೆಂಟ್, ಇನ್ನೂ ಸಾಕಷ್ಟಿದ್ದಾವೆ. ನಮಗೆ ಸಮಯದ ಅಭಾವ ಇರುವುದರಿಂದ ನಾನು ಸ್ವಲ್ಪನ ಮೆನ್ಷನ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಇಫ್ ಯು ವಾಂಟ್ ಗೋ ಟು ನೆಟ್, ಕಲೆಕ್ಟ್ ದ ಇನ್ಫಾರ್ಮೇಷನ್ ಆ್ಯಂಡ್ ರೀಡ್ ಅಗೇನ್ ಆ್ಯಂಡ್ ಅಗೇನ್. ಭಾಳ ಪರಿಶ್ರಮ ಬೇಕು. ಒಂದೇ ಫಸ್ಟ್ ಅಟೆಂಪ್ಟಿಗೆ ನಾವು ಕ್ಲಿಯರ್ ಮಾಡಬೇಕಂದ್ರೆ ಪರಿಶ್ರಮ ಇರಬೇಕು ನಮ್ಮದು. ನಾವು ಬರೀ ಕ್ಲೀವ್ ಕೊಡ್ತಾ ಇದ್ದೀವಿ ಅಷ್ಟೇ. ಸೊ ಪ್ರಾಜೆಕ್ಟ್ ಟೈಗರ್ ವಾಸ್ ಲಾಂಚ್ಡ್ ಇನ್ ದ ಇಯರ್. ಹುಲಿ ಯೋಜನೆ ಯಾವಾಗ ಜಾರಿಗೆ ಬಂತು? 1973, 1983. ನೋಡಿರಿ, ನಾನು ಅದಕ್ಕೆ ಹೇಳಿದ್ದೀನಿ ಉತ್ತರಗಳು ಹೆಂಗಿರ್ತವೆ ಅಂದರೆ 3ನಲ್ಲಿ 83, 93, 73 ಹೀಗೆ ಕೊಡ್ತಾರೆ. ಆ್ಯಕ್ಯುರೇಟ್ ಗೊತ್ತಿದ್ದಾಗ ಮಾತ್ರ ಇದಕ್ಕೆ ನಾವು ಏನು ಮಾಡ್ಬೋದು, ಉತ್ತರಿಸ್ಬೋದು. ಊಹೆ ಮಾಡಲಿಕ್ಕೆ ಬರೋದಿಲ್ಲ ಇಂಥ ಪ್ರಶ್ನೆಗಳಲ್ಲಿ. ನಾವೇನೋ ಅಲ್ಲಿ ಪ್ಯಾರಾ ಕೊಟ್ಟಿದ್ರೆ ಓದಿ ಒಂದೇನೋ ಕರೆಕ್ಟ್ ಮಾಡಿ ಅಲ್ಲಿ ಹುಡುಕಿ ಹಾಕ್ಬೋದು. ಇಲ್ಲಿ ಹಂಗಲ್ಲ, ನಮಗೆ ನೆನಪಿದ್ರೆ ವಿದಿನ್ 1 ಮಿನಿಟ್ ಆನ್ಸರ್ ಮಾಡಿ ಮುಂದೆ ಹೋಗ್ಬೋದು ನಾವು. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇವನ್ನ ಸಿಸ್ಟಮೆಟಿಕ್ಕಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ ನಾವು. 1973. ಎಸ್ಟ್, ಹ್ಯುಮಿಡಿಟಿ ಇನ್ ದ ಏರ್, ಆರ್ದ್ರತೆ, ವಾಯುವಿನಲ್ಲಿ ಆರ್ದ್ರತೆ ಅಂತ ಕರಿತೀವಿ ನಾವು ಇದಕ್ಕೆ. ಇನ್ಕ್ರೀಸಸ್ ಏರ್ ಟೆಂಪ್ರೇಚರ್ ಇನ್ಕ್ರೀಸ್, ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ. ಡಿಕ್ರೀಸಸ್ ಏರ್ ಟೆಂಪ್ರೇಚರ್, ಕಡಿಮೆ ಮಾಡಲಿಕ್ಕೆ ಟೆಂಪ್ರೇಚರನ್ನು. ಹ್ಯಾಸ್ ನೋ ಎಫೆಕ್ಟ್ ಆನ್ ಏರ್ ಟೆಂಪ್ರೇಚರ್, ಅಂದರೆ ಟೆಂಪ್ರೇಚರ್ ಮೇಲೆ, ಏರ್ ಟೆಂಪ್ರೇಚರ್ ಮೇಲೆ ಯಾವುದೂ ಎಫೆಕ್ಟನ್ನು ಬೀರೋದಿಲ್ಲ. ಹ್ಯಾಸ್ ಮೇಂಟೆನೆನ್ಸ್ ಏರ್ ಟೆಂಪ್ರೇಚರ್, ನಿರ್ವಹಣೆಯನ್ನು ಮಾಡ್ತದೆ ಟೆಂಪ್ರೇಚರ್. ಎರಡನ್ನು ತೆಗೆದಿಟ್ಬಿಡೋಣ ಈಗ ಇದಕ್ಕೆ ನಾವು. ಇನ್ಕ್ರೀಸಸ್, ಡಿಕ್ರೀಸಸ್ ಎರಡೇ ಹಿಡ್ಕೊಳ್ಳೋಣ ಇದರಲ್ಲಿ. ಹ್ಯಾಸ್ ನೋ ಎಫೆಕ್ಟ್ ಮಾಡೇ ಮಾಡ್ತದೆ ಆರ್ದ್ರತೆ. ನೋ ಅಂದಿದ್ದಾರೆ ಅಲ್ಲೇ, ಇಸ್ ಇಟ್ ರೈಟ್? ಎಫೆಕ್ಟ್ ಮಾಡೇ ಮಾಡ್ತದೆ. ಮೇಂಟೆನೆನ್ಸ್ ಏರ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ಬೋದು, ಬಟ್ ಇಲ್ಲಿ ಇನ್ಕ್ರೀಸ್ ಮಾಡ್ತದೋ ಡಿಕ್ರೀಸ್ ಮಾಡ್ತದೋ ಮೇಲ್ಗಡೆ ಹೇಳಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಅದು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದೆ ಹೌದಾ, ಅದನ್ನು ಮಾಡ್ಬೋದು. ಆರ್ದ್ರತೆ ಯಾವಾಗಲೂ ಹಾಗಾದರೆ ಡಿಕ್ರೀಸಸ್ ಏರ್ ಟೆಂಪ್ರೇಚರ್, ಅದು ನಮಗೆ ಗೊತ್ತಿರಬೇಕು. ಆರ್ದ್ರತೆ ಅಂದರೆ ಏನು?
ಅದು ಹೆಂಗೆ ಕ್ಲೈಮೇಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅದನ್ನು ಅರ್ಥಕೊಂಡಾಗ ಮಾತ್ರ ನಮಗೆ ಇದಕ್ಕೆ ಉತ್ತರ ಹುಡುಕಲಿಕ್ಕೆ ಸಾಧ್ಯ. ಇದರಲ್ಲಿ ಆನ್ಸರು ಡಿಕ್ರೀಸಸ್ ಏರ್ ಟೆಂಪ್ರೇಚರ್. ಹೌದಾ, ಡಿಕ್ರೀಸ್ ಮಾಡ್ತಾ ಹೋಗುತ್ತೆ. ದ ವರ್ಲ್ಡ್ ಎಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ, ಯಾರು ಬಳಸಿದರು ಈ ಪದವನ್ನು ಮೊದಲಿಗೆ ಯಾರು ಬಳಸಿದರು? ದ ವರ್ಲ್ಡ್ ಎಕೋಸಿಸ್ಟಮ್ ಯಾರು ಬಳಸಿದರು? ಐನ್ಸ್ಟೈನ್ ಬಿಟ್ಬಿಡಿ, ಹೌದಾ, ಅವ್ರನ್ನ ಹೊರಗಿಟ್ಬಿಡೋಣ. ಇಲ್ಲೇ ಇದು ಉತ್ತರ ಎ.ಜಿ. ಟಾನ್ಸೆಲ್ಲಿ ಅವರು ಹಾಗಾದರೆ ಎಕೋಸಿಸ್ಟಮ್ ವರ್ಡನ್ನು ಮೊದಲಿಗೆ ಬಳಸಿರ್ತಕ್ಕಂಥವ್ರು. ದ ಕಂಪ್ಯಾರೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇನ್ ಇಂಡಿಯಾ ಕೇಮ್ ಇನ್ ಟು ಬೀಯಿಂಗ್ ಇನ್ ದ ಇಯರ್, ಯಾವ ವರ್ಷ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂತು? ನಾನು ಮೊದಲೇ ಹೇಳಿದ್ದೀನಿ, ಆ್ಯಕ್ಟ್ಗಳು ಇಶ್ವಿಗಳು ನೆನಪಿರಬೇಕು ನಮಗೆಲ್ಲ ಆ್ಯಕ್ಟ್ಗಳದ್ದು. ಸೊ ಆರ್ಟಿಕಲ್ 48 ನಾನು ಹೇಳಿದೆ ನಿಮಗೆ, 21, ಹೌದಾ, ಆ್ಯಕ್ಟ್ಸ್ 1986 ಏನು ಹೇಳ್ತಾ ಇದೆ, 72 ಏನು ಹೇಳ್ತಾ ಇದೆ, 74 ಏನು ಹೇಳ್ತಾ ಇದೆ, ಹೌದಾ. ಇಲ್ಲೇ ಇದಕ್ಕೆ ಉತ್ತರ ಹಾಗಾದರೆ ಯಾವುದು? 79, 75, 72, 73 ನಿಯರೆಸ್ಟ್ ಇದ್ದಿದ್ದು 72, 73. ನಾನು ಹೇಳಿ ಸಿಮಿಲಾರಿಟಿ ಕೊಡ್ತಿರ್ತಾರೆ ಯಾವಾಗಲೂ. 75, 79 ಭಾಳ ದೂರ ಇದೆ, ಬಿಟ್ಬಿಡಿ, ಕಡೆಗಿಡೋಣ ಅದನ್ನೇ. ಎರಡರಲ್ಲಿ ಇವೆರಡರಲ್ಲಿ 72 ಇದರಲ್ಲಿ ಹಾಗಾದರೆ ಉತ್ತರ 1972. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಎನ್ವಾಮೆಂಟಲ್ ರಿಲೇಟೆಡ್ ಇರ್ತಕ್ಕಂಥ ಎನ್ವಾಮೆಂಟಲ್ ಆ್ಯಕ್ಟ್ಸ್ ಸಂಬಂಧಿಸಿದಂತೆ ಡಿಸ್ಕಷನ್ನ ಮಾಡಿದ್ದೀವಿ. ಮತ್ತೊಂದು ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಥ್ಯಾಂಕ್ ಯು. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಪ್ರಕಾಶ್ ಸಣ್ಣಕ್ಕನವರ್ ಅವರಿಗೆ ವಂದನೆಗಳು. ಮತ್ತೊಂದು ಉಪನ್ಯಾಸದೊಂದಿಗೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.